ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇರುವಂಥ ಹೊತ್ತಲ್ಲಿ ಲೋಕಭವನದ ಎಂಟ್ರೆನ್ಸಲ್ಲಿ ತುಂಬ ನೂಕುನುಗ್ಗಲು ಏರ್ಪಟ್ಟಿದೆ. ಪಾಸು ಇರುವವರು ಮತ್ತು ಪಾಸ್ ಇಲ್ಲದೆ ಇರೋರು ಎಲ್ಲರೂ ಒಟ್ಟಿಗೆ ಒಂದೇ ಎಂಟ್ರೆನ್ಸಲ್ಲಿ ಬರ್ತಾ ಇರೋದರಿಂದ ಭಾಳ ಸಮಸ್ಯೆನೂ ಎದುರಿಸ್ತಾ ಇದ್ದಾರೆ ಪೊಲೀಸ್ನವರು. ಜನಗಳನ್ನು ನಿಯಂತ್ರಿಸುವ ಒಂದು ಪ್ರಯತ್ನದಲ್ಲಿ ಬ್ಯಾರಿಕೇಡ್ಗಳನ್ನು ದಾಟಿ ಅದನ್ನು ನೂಕೊಂಡು ಜನ ನುಗ್ಗುವಂಥ ಪ್ರಯತ್ನನೂ ಮಾಡ್ತಾ ಇರೋದ್ರಿಂದ ಪೊಲೀಸ್ನವರಿಗೆ ಭಾಳ ಕಷ್ಟ ಆಗಿದೆ. ಆದರೆ ಜನ ಕೂಡ ತುಂಬ ಉತ್ಸಾಹದಿಂದ ಆವೇಶದಿಂದ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಸ್ವತಃ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಈ ಗೇಟಲ್ಲಿ ನಿಂತು ಜನರನ್ನು ನಿಯಂತ್ರಿಸ್ತಾ ಇದ್ದಾರೆ. VIP ಗಳು ಕೂಡ ಪಾಸ್ಗಳನ್ನು ತೋರಿಸಿ ಮುಂದಕ್ಕೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಎಂಟ್ರೆನ್ಸ್ ಗೇಟಲ್ಲಿ ತುಂಬ ಒತ್ತಡ ಕ್ರಿಯೇಟ್ ಆಗಿದೆ. VIP ಕಾರುಗಳ ಎಂಟ್ರಿ ಕೂಡ ತುಂಬ ಕಷ್ಟಕರವಾದ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತಾ ಇದೆ ಇಲ್ಲಿ. ಕಾರ್ಯಕ್ರಮಕ್ಕೆ 2 ಗಂಟೆ ಮುಂಚಿತವಾಗಿ ಬರಬೇಕು ಅಂತ ಸೂಚನೆಯನ್ನು ಮೀರಿ ತಡವಾಗಿ ಬರ್ತಾ ಇರುವಂಥ ಕಾರುಗಳನ್ನು ಕೂಡ ಈಗ ಪೊಲೀಸ್ನವರು ಒಳಗಡೆ ಬಿಡ್ತಾ ಇಲ್ಲ. ಲೋಕಭವನದ ಎಂಟ್ರೆನ್ಸಲ್ಲೂ ಕೂಡ ನಿಂತ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಬ್ಯಾರಿಕೇಡ್ಗಳ ಹೊರಗೆ ಜನ ತುಂಬ ಕುತೂಹಲದಿಂದ ಪ್ರಮಾಣ ವಚನ ಸ್ವೀಕಾರದ ಒಂದು ಸನ್ನಿವೇಶಕ್ಕೆ ಎದುರು ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ, ಕೆಂಪೇಗೌಡರಿಗೆ ಜೈಕಾರಗಳು ಮೊಳಗ್ತಾ ಇದೆ. ಅಭಿಮಾನಿಗಳು ಉತ್ಸಾಹದಲ್ಲಿದ್ದಾರೆ. ಸೊ ಐ ವಿಶ್ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅವರು ಪಟ್ಟಂಥ ಶ್ರಮಕ್ಕೆ ಇವತ್ತು ಅವರಿಗೆ ಸಂದಂಥ ಕೂಲಿ ಅಂತಲೇ ಹೇಳ್ಬೋದು. ಅವರು ತುಂಬ ಪ್ರಯತ್ನ ಪಟ್ಟಿದ್ದರು. ಇವತ್ತು ಅವರಿಗೆ ನೂತನ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾವಂತೂ ಅಂದ್ಕೊಂಡಿದ್ದೀವಿ ತುಂಬ ಅನೇಕ ಉತ್ತಮವಾದ ಯೋಜನೆಗಳನ್ನು ತರ್ತಾರೆ ಅಂತ ಹೇಳಿ. ತುಂಬ ಎಜುಕೇಟೆಡ್ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಾವು 2 ಮಾತು ಮಾತಾಡೋ ಹಾಗಿಲ್ಲ. ತುಂಬ ಅದ್ಭುತವಾದಂಥ ಯೋಜನೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಖಂಡಿತವಾಗೂ ಕೊಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಅಂತಲೇ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಾನು ಚಿಕ್ಕ ವಯಸ್ಸಿನಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ್ದೀನಿ. ಅವರು ಯುವಕರಾಗಿದ್ದನ್ನು ಭಾಳ ಹೋರಾಟದಿಂದ ನಡ್ಕೊಂಡು ಬಂದಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯ ಒಂದು ಅಧಿಕಾರದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಅಂತ ನಾವೆಲ್ಲರೂ ಕಾಂಗ್ರೆಸ್ ಪರವಾಗಿ ಅವ್ರನ್ನ ಆಶಿಸ್ತೇವೆ. ಹೆಚ್ಚಿನ ನಾಯಕ, ನಮ್ಮ ಪ್ರೀತಿ ನಾಯಕ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ ಇವತ್ತು. ಸಿಂಧರಾಮಯ್ಯ ಬೆಂಬಲಿಂದ, ಆಮೇಲೆ ನಮ್ಮ ಬೈರತಿ ಸುರೇಶ್ ಹೆಬ್ಬಾಳಿಂದ ಅವರು ಮಿನಿಸ್ಟ್ರಿ ಆಗ್ತಾಯಿದ್ದಾರೆ ಇವತ್ತು. ಅವರು ಎಲ್ಲಕ್ಕೆ ಅಭಿನಂದನೆ ಕೊಡ್ತೀನಿ ನಾನು. ಸರ್, ಈ ಸಂಭ್ರಮಾಚರಣೆ ನೋಡ್ತಿದ್ರೆ ನಮಗೆ ತುಂಬ ಖುಷಿ ಆಯ್ತಿದೆ. ಸಾಹೇಬರು ಎಲ್ಲ ನಮ್ಮ ಕನ್ನಡ ನಾಡಿನ ಜನಗಳಿಗೆ ಒಳ್ಳೆ ಅನುಕೂಲ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಮಾಡಿಕೊಟ್ಟು ರಸ್ತೆಗಳು ಮತ್ತು ಈಗಿನ ಜನ್ರೇಷನ್ಗೆ ಯುವಕರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಇವೆಲ್ಲ ಮಾಡಿ ಸಾಹೇಬರು 8 ವರ್ಷ ಸತತವಾಗಿ ತಾಯಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಅವರೇ ಮುಖ್ಯಮಂತ್ರಿಗಳಾಗಿದ್ದು ಕನ್ನಡ ನಾಡಿನ ನಮ್ಮ ಕರ್ನಾಟಕ ಜನತೆಗಳಿಗೆ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಇವರ ಸರ್ಕಾರದಲ್ಲಿ ತುಂಬ ಬದಲಾವಣೆಗಳನ್ನು ಕಾಣ್ಬೋದು. ಯಾಕೆ ಅಂದರೆ DCM ಆಗಿಂತ ಸಂದರ್ಭದಲ್ಲೇ ತುಂಬ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಈಗ CM ಆಗಿದ್ದಾರೆ ಅಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳು ಮಾಡ್ತಾರೆ. ಏನೀಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಆ ಗ್ಯಾರಂಟಿಗಳನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾರೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೀವಿ. ಸರ್, ನಾಲ್ಕಂಡ ನಾಯಕನಿಗೆ ಅಭಿಮಾನದ ವಿಜಯೋತ್ಸವ ಸರ್ ಇದು. ನಾನು ತುಂಬ ಖುಷಿ ಇದು ನನ್ನ ನಾಯಕನಿಗೆ. ಅವ್ರು ಕಟ್ಟಂಥ ಕಷ್ಟಕ್ಕೆ ಭಗವಂತ ಎಲ್ಲ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಸರ್ವಸುಭಿಕ್ಷೆ ಮಾಡಿದ್ದಾಳೆ. ನಮಗೇನು ತೊಂದರೆ ಇಲ್ಲ. ನಾನೊಬ್ಬ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೀನಿ, ವೈಸ್ ಪ್ರೆಸಿಡೆಂಟು ಇಷ್ಟಗಳು ಅಂತೇಳಿ ಮಳವಳ್ಳಿ ತಾಲೂಕು. ನನ್ನ ನಾಯಕನಿಗೆ ಈ ಶುಭ ದಿನ ಅಭಿನಂದನೆಗಳು ಸಾಹೇಬ್ರಿಗೆ. ಈಗ ನೋಡಿದ್ರಲ್ಲ ಈ ಸಂಭ್ರಮವನ್ನು. ಇನ್ನು 1 ಗಂಟೆಗಳ ಒಳಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಳಗಡೆ ಡೊಳ್ಳು ಕುಣಿತ ಜಾನಪದ ಕಲಾವಿದರು ಕೂಡ ಈ ಸಂಭ್ರಮವನ್ನು ಹೆಚ್ಚಿಸ್ತಾ ಇದ್ದಾರೆ. ಒಳಗಡೆ ಒಂದು ರೀತಿಯ VIP ಒಂದು ಜನ ಸಮೂಹನೇ ನೆರೆದಿದೆ. ಹೊರಗಡೆ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಎಲ್ಲರೂ ಕೂಡ ಈ ಕ್ಷಣಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದಾರೆ.